ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 30ನೇ ವಚನ. ಸೌಂದರ್ಯವು ನೆಚ್ಚತಕ್ಕದ್ದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಹೌದು ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡುವಾಗ ಸುಮಾರು 111 ಸ್ತ್ರೀಯರು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆವರೆಗೂ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ. ಅದರಲ್ಲಿ ಕೆಲವರು ದುಷ್ಟ ಸ್ತ್ರೀಯಗಳಿದ್ದಾರೆ, ಕೆಲವರು ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಸ್ತ್ರೀಯರು ಕೂಡ ಇದ್ದಾರೆ. ಅಷ್ಟಲ್ಲದೆ ಕೆಲವರು ರಾಣಿಯವರು, ಕೆಲವರು ಪ್ರವಕ್ತಿನಿಯಾಗಿ, ಕೆಲವರು ದೇವರ ಪರಿಚಯದಲ್ಲಿ, ಕೆಲವರು ದೇವರ ಒಂದು ಶಿಷ್ಯರಾಗಿ ಇದ್ದರು. ಅಷ್ಟಲ್ಲದೆ ಕೆಲವರು ತಮ್ಮ ಕುಟುಂಬಗಳನ್ನು, ತಮ್ಮ ಒಂದು ಪ್ರಜೆಗಳಿಗೋಸ್ಕರ ಅವರ ಒಂದು ಜೀವನವನ್ನೇ ಮುಡುಪಾಗಿಟ್ಟು ಅವರನ್ನು ರಕ್ಷಿಸಿಕೊಂಡಂಥ ಸ್ತ್ರೀಯರಾಗಿ ನೋಡುತ್ತೇವೆ. ವಾಕ್ಯದಲ್ಲಿ ರಾಹಾಬಳು ಹಾಗೂ ಎಸ್ತರಲ್ಲಿ ನೋಡಿದಾಗ ಅವರು ತುಂಬ ಪ್ರಾರ್ಥನಾಪರರಾಗಿ ಯೆಹೋವ ದೇವರನ್ನು ನಂಬಿ ತಮ್ಮ ಕುಟುಂಬಗಳನ್ನು ರಕ್ಷಿಸಿಕೊಂಡಿದ್ದಾರೆ ಅಂತ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ಅಬಿಗೈಲ್ ನೋಡಿದಾಗ ತನ್ನ ಮೂರ್ಖನಾದಂಥ ತನ್ನ ಗಂಡ ನಾಬಾಲನ ಬಗ್ಗೆ ದಾವೀದನ ಹತ್ರ ಹೋಗಿ ಮೃದುವಾಗಿ ಮಾತನಾಡಿ ಆಕೆ ತನ್ನ ಗಂಡನನ್ನು ಉಳಿಸಿಕೊಂಡಿದ್ದಾಳೆ ಅಂತ ನೋಡುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಚಿಕ್ಕ ಹುಡುಗರಿಂದ ಮತ್ತು ಚಿಕ್ಕ ಒಂದು ಮಕ್ಕಳಿಂದ ಯೌವನಸ್ಥರು ವೃದ್ಧಾಪ್ಯವರೆಗೂ ಅನೇಕರು ದೇವರ ಯೇಸು ಕ್ರಿಸ್ತರ ಸೇವೆಯಲ್ಲಿ ಇದ್ದುದು ಕೂಡ ಇದ್ದಾರೆ ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಅಷ್ಟೇ ಅಲ್ಲದೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜನಿಸಬೇಕು ಅಂತಂದರೆ ಒಂದು ಪರಿಶುದ್ಧವಾದಂಥ ಕನ್ನಿಕೆಯಾದಂಥ ಸ್ತ್ರೀ ಮರಿಯಳನ್ನು ಆರಿಸಿಕೊಂಡು ಅವರು ಈ ಲೋಕಕ್ಕೆ ಬಂದಿದ್ದಾರೆ. ಅವರ ಪರಿಚಯದಲ್ಲಿ ಕೂಡ ಸೇವೆಯಲ್ಲಿ ಅನೇಕ ಸ್ತ್ರೀಯರು ಅವರೊಟ್ಟಿಗೆ ಬಂದು ಸೇವೆ ಮಾಡಿದರು ಅಂತ ನೋಡುತ್ತೇವೆ. ಮತ್ತು ಯೇಸು ಕ್ರಿಸ್ತನಿಗೆ ಪರಿಚಯ ಕೂಡ ಮಾಡಿದ್ದಾರೆ. ಇದು ಕೂಡ ಅಲ್ಲದೆ ಅವರು ಮರಣ ಹೊಂದಿ ಪುನರುತ್ಥಾನದ ನಂತರ ಅದು ಒಂದು ಪುನರುತ್ಥಾನದ ಒಂದು ಸುದ್ದಿಯನ್ನು ಈ ಒಂದು ಲೋಕಕ್ಕೆ ತಿಳಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಒಂದು ಸ್ತ್ರೀಯನ್ನೇ ಏರ್ಪಡಿಸಿಕೊಂಡಿದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಎಂಥ ಒಂದು ದೊಡ್ಡ ಭಾಗ್ಯ ದೇವರು ನಮ್ಮ ಸ್ತ್ರೀಯರಾದಂಥ ನಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಆದ್ದರಿಂದ ಸ್ತ್ರೀಯರಾದಂಥ ನಾವು ಇನ್ನು ನಮ್ಮ ಕುಟುಂಬಗಳನ್ನು ಕಟ್ಟಿಕೊಂಡು ದೇವರಿಗಾಗಿ ಜೀವಿಸಿ ಅವರ ಪರಿಚಯದಲ್ಲಿದ್ದು ಅವರ ಸೇವೆಗಾಗಿ ನಾವು ಜೀವಿಸಿದಾಗ ದೇವರು ಖಂಡಿತವಾಗಿ ನಮ್ಮ ಕುಟುಂಬಗಳನ್ನು ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾರೆ. ನಾವು ಮಾಡೋ ಕೆಲಸ, ಸೇವೆ ಎಲ್ಲವನ್ನು ಕೂಡ ದೇವರು ಆಶೀರ್ವಾದ ಮಾಡುವಂಥವರಾಗಿದ್ದಾರೆ ಪ್ರಿಯರೇ. ಅಷ್ಟಲ್ಲದೆ ಈ ಲೋಕದಲ್ಲಿ ನಾವು ನೋಡುವಾಗ ಚಿಕ್ಕ ಹುಡುಗಿ ಸೈಕಲ್ ಹೊಡಿತಾಳೆ, ಆಮೇಲೆ ಈ ದಿನ ನಾವು ನೋಡುವಾಗ ಅವರು ಬೈಕ್ ಹೊಡಿತಾರೆ, ಆಟೋ, ಲಾರಿ, ಕಾರು ಮತ್ತು ಹಡಗು, ಅಷ್ಟಲ್ಲದೆ ಪ್ಲೇನ್ಸ್ ಕೂಡ ಅವರು ನಡೆಸುತ್ತಾರಂತ ನಾವು ನೋಡುತ್ತೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರು ಮೂನ್ ಹತ್ರ ಅಂದರೆ ಆ ಒಂದು ಆಕಾಶದಲ್ಲಿ ಕೂಡ ಹೋಗಿ ಆ ಒಂದು ಚಂದ್ರಮಂಡಲದಲ್ಲಿ ಕೂಡ ಹೋಗಿ ಅವರು ಇದ್ದು ಬಂದಿದ್ದಾರೆ ಅಂತೇಳಿ ನಾವು ನೋಡುತ್ತೇವೆ. ಅಂದರೆ ದೇವರು ಇವತ್ತು ಹೆಣ್ಣು ಮಕ್ಕಳನ್ನು, ಸ್ತ್ರೀಯರನ್ನು ತುಂಬ ಆಶೀರ್ವಾದ ಮಾಡಿ ಅವರು ಎಲ್ಲ ರಂಗದಲ್ಲಿ ಇರುವಂತೆ ಒಳ್ಳೆಯ ಸ್ಥಾನದಲ್ಲಿ ದೇವರು ಹೆಣ್ಣು ಮಕ್ಕಳನ್ನು ಕೂಡ ಇಟ್ಟಿದ್ದಾರೆ ಪ್ರಿಯರೇ. ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ಆದರೆ ಈ ದಿನ ಸ್ತ್ರೀಯರಾದಂಥ ನಾವು ವಾಕ್ಯದಲ್ಲಿ ಹೇಳಿದ ಪ್ರಕಾರ ದೇವರಲ್ಲಿ ಭಯ ಭಕ್ತಿ ಆಗಿರಬೇಕು, ದೇವರ ವಾಕ್ಯಗಳನ್ನು ಪಾಲಿಸಬೇಕು, ಸಭೆಗೆ ಸರಿಯಾಗಿ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಆತನ ಹೇಳಿದ ಕಟ್ಟಳೆಗಳ ಥರ ನಡೆಸಿಕೊಂಡಾಗ ನಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳುತ್ತೇವೆ. ಸಭೆಯಲ್ಲಿ ನಮ್ಮನ್ನು ದೇವರು ದೀವಿಸ್ತಾರೆ. ಅನೇಕ ನಶಿಸಿ ಹೋಗುತ್ತಿರುವ ಯೌವನ ಮಕ್ಕಳನ್ನು ನಾವು ದೇವರ ಕಡೆಗೆ ನಡೆಸಬೇಕು. ನಶಿಸುವಂಥ ಸ್ತ್ರೀಯರಿಗೆ ಸುವಾರ್ತೆ ಹೇಳಿ ದೇವರ ಕಡೆಗೆ ತಿರುಸುವುದೇ ಆತನ ಒಂದು ಉದ್ದೇಶ ಆಗಿದೆ ಪ್ರಿಯರೇ. ಆದ್ದರಿಂದ ಈ ದಿನದಿಂದ ನಾವು ದೇವರಿಗಾಗಿ ದುಡಿಯೋಣ, ದೇವರಿಗಾಗಿ ನಾವು ಈ ಲೋಕದಲ್ಲಿ ಜೀವಿಸೋಣ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಹ್ಯಾಪಿ ವುಮೆನ್ಸ್ ಡೇ. ಗಾಡ್ ಬ್ಲೆಸ್ ಯು ಆಲ್.